ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಏನಿದು ಸಡನ್ನಾಗಿ ಗಾಡಿನ ಜಿಂಕೆ ನೋಡ್ಬಿಟ್ಟು ಎಲ್ಲೋ ಯಾವುದೋ ಒಂದು ಮಲೆನಾಡು ಪ್ರದೇಶದಲ್ಲಿರೋ ಥರ ಕಾಣಿಸ್ತಾ ಇದೆ. ಯಾರಿಗೆ ಹೋಗಿದ್ದಾಳೆ ಖಂಡಿತ ಒಂದು ಮಲೆನಾಡು ಪ್ರದೇಶದಲ್ಲೇ ಇದ್ದೀನಿ. ಸೊ ಸಕಲೇಶ್ಪುರದಲ್ಲಿದ್ದೀನಿ. ನಿಮಗೆ ತುಂಬ ದಿವಸ ಆದಮೇಲೆ ನಮ್ಮ ಜಿಂಕೆನ ನೋಡ್ತಾ ಇದ್ದೀರಾ. ನಾನು ಇಷ್ಟು ದಿವಸ ಬರೀ ಕಾರಲ್ಲಿ, ಅಂದರೆ ಒಂದು ಕಾರು ಜಟಾಯಿ ತೊಗೊಂಡ್ಮೇಲಿಂದ ಬರೀ ಕಾರಲ್ಲೇ ಹೋಗ್ತಾಯಿದ್ದೆ. ಸೊ ಈಗ ಏನಿಲ್ಲ, ರೈಡ್ ಅಲ್ಲ, ಒಂಥರ ಪ್ರಮೋಷನ್ ರೈಡ್ ಇದು. ಸೊ ಆ್ಯಕ್ಚುಲಿ ನಾನು ಯಾವಾಗಲೂ ಪ್ರಮೋಷನ್ಗೆ ಕಾರ್ ತೊಗೊಂಡು ಹೋಗ್ತಿದ್ದೆ. ಸ್ವಲ್ಪ ಗ್ಯಾಪ್ ಇರಲಿ. ಮತ್ತು ನಾವು ಆ್ಯಕ್ಚುಲಿ ಬೈಕ್ ರೈಡರು. ನಾವು ಬೈಕ್ ತುಂಬ ಜನ ಆಗಲೇ ಕಮೆಂಟ್ಸ್ಗಳು ಹೊಡಿತಾ ಇದ್ದೀರಾ, ಏನಪ್ಪ ಬೈಕ್ನ ಬಿಟ್ಟ ಅಂತ. ಸೊ ಅವ್ರಿಗೆಲ್ಲ ಇದೊಂದು ಸೊ ಕೇಳಿ ಬೈಕ್ ರೈಡ್ ಮಾಡ್ತೀವಿ. ಕೆಲವು ದಿನಗಳಿಗೋಸ್ಕರ ನಾವು ಕಾರಲ್ಲೇ ಮಾಡ್ತಾಯಿದ್ದೆ. ಮತ್ತು ನಮ್ಗೆ ಏನಕ್ಕೆ ಅಂದರೆ ಪ್ರಮೋಷನ್ಗಳಿರುತ್ತೆ, ಸ್ವಲ್ಪ ಫ್ರೀ ಮೈಂಡಲ್ಲಿ ಏನಾದರೂ. ಫೈನಲಿ ಇನ್ನೊಬ್ಬರು ರೈಡ್ರು ಜಾಯ್ನ್ ಆದರು. ಇವ್ರನ್ನ ಯಾರು ಅಂತ ನೀವು ಹೇಳಿ ಗೆಸ್ ಮಾಡಿ, ಹಂಗೆ ಗೆಸ್ ಮಾಡಿ ತೋರಿಸ್ತೀನಿ, ಆಮೇಲೆ ರಿವೀಲ್ ಮಾಡ್ತೀನಿ. ಏನು ಹೊಸಬ್ರೇನಲ್ಲ, ನಮಗೆ ಹಳುಬ್ರು. ತುಂಬ ದಿವಸಗಳಿಂದ ನಾವೆಲ್ಲ ಬೇಜಾನು ಅಡ್ವೆಂಚರ್ ರೈಡ್ಗಳೆಲ್ಲ ಮಾಡಿದ್ದೀವಿ. ಈ ಒಂದು ರೆಸಾರ್ಟ್ ಪ್ರಮೋಷನ್ ರೈಡ್ಗೆ ಇವರು ಜಾಯ್ನ್ ಆಗಿದ್ದಾರೆ. ಹಿಂಗೆ ಬನ್ನಿ ಅಂದ್ಕೊಂಡು ಹಂಗೆ ಮಾತಾಡ್ಕೊಂಡು. ಏನು ಬೈ ಸಮಾಚಾರ? ನಾನು ಈಗ ಜಸ್ಟ್ ಬಂದೆ, 2 ನಿಮಿಷ ಆಯಿತು. ಆ್ಯಕ್ಚುಲಿ ನಾನು ಬೆಂಗಳೂರಿಂದ ಬಂದಿದ್ದೀನಿ. ಲಾಗ್ನೇ ಮಾಡಿಲ್ಲ, ನಾನು ಸುಮ್ಮನೆ ಹೆಲ್ಮೆಟ್ ಹಾಕೊಂಡು ಬಂದ್ಬಿಟ್ಟೆ, ಬಾರಿಸ್ಕೊಂಡೆ. ಬೆಂಗಳೂರು ಬಿಟ್ಟಾಗ 9:30. ಈಗ ಆಲ್ರೆಡಿ ಎಷ್ಟು ಟೈಮ್ಗೆ 1 ಗಂಟೆ. ಸಕಲೇಶ್ಪುರಕ್ಕೆ ಬರೀ 3 ಚೆಕ್ಕೊಂಡು ಬಂದ್ಬಿಟ್ಟಿದ್ದೀವಿ ನಮ್ಮ ಜಿಂಕೆಯಲ್ಲಿ. ನೋಡ್ತಾ ಇರಿ, ಒಂದು ರೆಸಾರ್ಟ್ ಪ್ರಮೋಷನ್ಗೆ ಅಂತಲೇ ಬಂದಿರೋದು, ಬೇರೆ ಏನಿಲ್ಲ. ಹಂಗೆ ಟೈಮ್ ಸಿಕ್ಕಿದ್ರೆ ಒಳ್ಳೊಳ್ಳೆ ರೈಡ್ಗಳು ಮಾಡೋಣ ಅಂದ್ಕೊಂಡೆ. ನಮಗಿದೇನು ಒಂಥರ ಹೆಂಗಾಗ್ಬಿಟ್ಟಿದೆ ಗೊತ್ತಾ ಬೈ, ನನಗೆ ನಾನು ಇದೇ ಅವರು ಸಕಲೇಶ್ಪುರದಲ್ಲಿ ಹುಟ್ಟಿದ್ರು ನಾನು ಇಷ್ಟೊಂದು ಬರ್ತಾ ಇರಲಿಲ್ಲ. ಅಲ್ಲೆಲ್ಲ ತವ್ರ ಮನೆ ಆಗ್ಬಿಟ್ಟಿದೆ ಬೈ ನನಗೆ. ಸಕಲೇಶ್ಪುರ ಹೆಂಗಾಗಿದೆ, ಇದೇ ಸಕಲೇಶ್ಪುರದಲ್ಲಿ ಹುಟ್ಟಿದ್ರು ನಾನು ಇಷ್ಟು ಸಲ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ. ಯಾಕಂದರೆ ಏನೋ ಕೆಲಸ ಅನ್ಕೊಂಡು ಇರೋರು. ನಾನು ಏನಕ್ಕೆ ಅಂದರೆ ಸಕಲೇಶ್ಪುರಕ್ಕೆ ಎಷ್ಟು ಸಲ ಬಂದು ನನಗೆ ಲೆಕ್ಕ ಇಲ್ಲ. ನನಗೆ ಹೆಂಗೆ ನಮ್ಮ ಮನೆಯಲ್ಲೆಲ್ಲ ಹೆಂಗಂತಾರೆ ಅಂದರೆ ಒಂಥರ ತವ್ರ ಮನೆ ಅನ್ಕೊಂಡ್ಬಿಟ್ಟವ್ರೆ. ಸೊ ಇಲ್ಲಿ ಬಿಡಿ, ಯಾವುದೋ ಕಾಲದಲ್ಲಿ ಸಕಲೇಶ್ಪುರದಲ್ಲಿ ಹುಟ್ಟಿದೆ ಅನಿಸುತ್ತೆ, ಯಾವುದೋ ಜನದಲ್ಲಿ. ಬಸ್ ಮೇಲೆ ಹೋಗ್ತೈತೆ. ಇನ್ನೇನು ಬೈ ಸಮಾಚಾರ? ಟಿಫನ್ ಎಲ್ಲ ಆಯ್ತಾ? ಎಲ್ಲ ಕಾಫಿ ಬ್ರೇಕ್ ಹಾಕೋಣ. ಏನಿದು ಹೊಸ ಲುಕ್ಕು ನಿಮ್ಮದು? ಫುಲ್ಲು ಒಳ್ಳೆ ಆಫ್ ರೋಡ್ ಬ್ಯಾಗೆಲ್ಲ ಹಾಕೊಂಡು ಬಂದಿದ್ದೀರಾ. ಎಲ್ಲೋ ಲಡಾಖ್ ಹೋಗೋ ಥರ ಇದ್ದೀರಲ್ಲ ಬೈ ನೀವು. ಸುಮಾರು ಜನ ಕೇಳಿದ್ರು, ಏನು ಸರ್ ನೀವು ಮಿಲಿಟರಿಯಿಂದ ವಾಪಸ್ ಬರ್ತಾ ಎಲ್ಲ ಹಂಗೆ ಕೇಳ್ತಾರೆ. ಇಲ್ಲ ಹಂಗೆ ಇಷ್ಟ ಆಯಿತು. ಇದು ಬ್ರಿಗೇಡ್ ಅವರು ಅಮ್ಮ ನೋಡಿ, ಮಹಾರಾಜರು, ಇವಾಗಿನ ಮೈಸೂರು ಮಹಾರಾಜರು. ಸ್ವಲ್ಪ ಜನಕ್ಕೆ ಕ್ಲೂ ಗೊತ್ತಾಗ್ಬಿಟ್ಟಿರ್ತದೆ, ಇನ್ನೂರು ಜನಕ್ಕೆ ಗೊತ್ತಿರಲ್ಲ. ಬನ್ನಿ ಹೋಗ್ತಾ ನೋಡೋಣ, ಲಾಗ್ ಮಾಡೋಣ. ಅಲ್ಲಣ್ಣ, ನಾನು ಕ್ಯಾಮ್ರಾ ಹಾಕಿದ್ದೀನಿ ಅಂದ್ಬಿಟ್ಟೆಲ್ಲ ಆರನ್ ಹೊಡಿತಾ ಇದ್ದ. ಇಲ್ಲಿ ಬಿಡಿ, ಬನ್ನಿ ಹೋಗೋಣ ಅಲ್ವಾ, ಅಲ್ಲೇ ಸ್ಟೇ ಹೋಗೋಣ. ಒಂದು ರೆಸಾರ್ಟ್ ಪ್ರಮೋಷನು, ಯಾವ ರೆಸಾರ್ಟ್ಗೆ ಹೋಗ್ತೀನಿ ಅಂತ ನೋಡ್ತಾ ಇದ್ದೆ. ಓ ಏನು ಬೈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಎಲ್ಲ ನಿಮ್ಮಂತವ್ರ ಇನ್ಸ್ಪಿರೇಷನ್. ಹೊಸ ಯಾವ್ದು ಬೈ ಇದು? 17 Pro ಎತ್ತಿ ಬೈ ನೋಡೋಣ. ನಾವು ಇನ್ನೂ ಮುಟ್ಟೇ ಇಲ್ಲ. ಇದು 17 Pro Max ಸ್ಟಾರ್ಟ್ ರೆಕಾರ್ಡಿಂಗಲ್ಲಿದೆ. ನೀವು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ? ಎಲ್ಲ ನಿಮ್ಮಂತವ್ರನ್ನ ನೋಡಿ ಸ್ಟಾರ್ಟ್ ಬೈ. ಅಲ್ಲ ಬೈ, ನೀವು ಅವಾಗೇ ಲಾಗ್ ಮಾಡ್ಬೋದಾಯ್ತಲ್ಲ ಬೈ. ಎಷ್ಟು ಅಡ್ವೆಂಚರ್ ರೈಡ್ಗಳು ಮಾಡಿದ್ದೀರಾ ನಮ್ಮ ಜೊತೆ. ಲಡಾಖು, ಕೇದಾರ್ನಾಥ್, ಬದ್ರಿನಾಥ್, ಮತ್ತೆ ಎಷ್ಟೊಂದು ಆಫ್ ರೋಡ್ ರೈಡ್ಗಳು ಕರ್ನಾಟಕದಲ್ಲಿ. ಏನಕ್ಕೆ ಇಷ್ಟು ಲೇಟು ನೀವು? ಏನಕ್ಕೆ ಅಂದ್ರೆ ನನಗೋಸ್ಕರ ನನ್ನ ಮೆಮೊರೀಸ್ ಮಾಡಬೇಕಾಗಿತ್ತು. ಹೌದೌದು. ಇವಾಗ ಹೆಂಗಿದೆ ಅಂದ್ರೆ ನಿಮ್ಮಂತವ್ರು ನೋಡಿ ನನಗೂ ಇನ್ಸ್ಪಿರೇಷನ್ ಆಯ್ತು. ಸ್ಟಾರ್ಟ್ ಮಾಡಬೇಕು ಅನ್ಕೊಂಡು ಏನೋ ನಿಮ್ಮೆಲ್ಲರನ್ನ ನೋಡಿ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸ್ತು. ಮಾಡ್ತಾ ಇದ್ದೀನಿ. ಅದು ಲೇಟಾಗಿ ಮಾಡ್ತಾ ಇದ್ದೀನಿ, ಲೇಟೆಸ್ಟ್ ಆಗಿ ಮಾಡಬೇಕು. ಇನ್ಫಾರ್ಮೇಟಿವ್ ವಿಡಿಯೋಸ್ ಬರುತ್ತೆ, ನೋಡ್ತಾ ಇರಿ. ಹೇಳ್ತೀನಿ, ಚಾನಲ್ ಲಿಂಕು ಹಾಕ್ತೀನಿ, ಇವ್ರು ಯಾರು ಅಂತ ರಿವೀಲ್ ಮಾಡಿದ್ಮೇಲೆ. ಸೊ ಏನಿಲ್ಲ, ಬೆಸ್ಟ್ ಆಫ್ ಲಕ್ ನಿಮ್ಮ ಒಂದು ಮೋಟೋ ಲಾಗಿಂಗ್ಗೆ. ಆ್ಯಕ್ಚುಲಿ ತುಂಬ ಯಾವಾಗಲೂ ಸ್ಟಾರ್ಟ್ ಮಾಡಬೇಕಿತ್ತು. ಯಾರು ನಮ್ಮ ಜೊತೆ ಎಲ್ಲ ಬಂದು ಲಾಗ್ಗಳೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಏನೇನೋ ಮಾಡ್ತಾವ್ರೆ. ಇಲ್ಲಿ ಬಿಡಿ, ನಿಮ್ಮದು ಒಂದು ಬೆಸ್ಟ್ ಆಫ್ ಲಕ್ ಮಾಡಿ. ಯಾಕಂದರೆ ನೀವೊಂದು ಒಳ್ಳೆ ಅಡ್ವೆಂಚರ್ ರೈಡ್ಗಳು ಮಾಡಿದ್ದೀರಾ, ಏನು ಸುಮ್ಮನೆ ಏನು ಮಾಡಿಲ್ಲ. ಆ್ಯಕ್ಚುಲಿ ನೀವು ಮೈಸೂರು ಆಗಿರೋದ್ರಿಂದ ಒಂದು ಒಳ್ಳೊಳ್ಳೆ ರೈಡ್ಗಳು ಮಾಡಿದ್ದೀರಾ. ಆದರೆ ತುಂಬ ಜನ ಮೈಸೂರಲ್ಲಿ ರೈಡೇ ಮಾಡಿಲ್ಲ. ನೀವು ಅದಕ್ಕಿಂತ ಮುಂಚೆನೇ ರೈಡ್ ಮಾಡಿದ್ದೀರಾ ನೀವು. ಒಳ್ಳೆ ಬಿಡಿ, ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಎಲ್ಲದಕ್ಕೂ ಒಂದು ದಿನ ಅಂತ ಬರುತ್ತಲ್ಲ. ಓಕೆ, ಒಳ್ಳೆ ರೈಡ್ ಮಾಡಿ ಎಲ್ಲ ಜೊತೆ ಸೇರ್ಕೊಂಡು ಮಾಡೋಣ. ಖಂಡಿತ ಇರ್ತೀವಿ ನಾವು ಯಾವಾಗಲೂ, ನಿಮ್ಗೆ ಗೊತ್ತಲ್ಲ. ಓಡೋಣ ಬೈ. ಸಪೋರ್ಟ್ ಏನಿಲ್ಲ ಬೈ, ನಿಮ್ಮ ಎಫರ್ಟು ಮತ್ತು ನಿಮ್ಮ ಒಂದು ಕ್ವಾಲಿಟಿ ಕಂಟೆಂಟ್ ನಿಮ್ಗೆ ಏನಾಗುತ್ತೋ. ಮತ್ತು ಇನ್ನೊಂದು ಏನು ಹೇಳ್ತೀನಿ ಕೇಳಿ, ನಂದು ಒಂದು ಅಡ್ವೈಸು. ಸೊ ನಿಮ್ಗೆ ಲಾಗ್ನಾಗಲಿ ಏನಾಗಲಿ ನಿಮಗೋಸ್ಕರ ಮಾಡಿ.
ಬೇರೆಯವ್ರಿಗೋಸ್ಕರ ಮಾಡಿಬಿಡಿ. ನಿಮ್ಮ ಎಕ್ಸ್ಪೀರಿಯನ್ಸ್ಗೋಸ್ಕರ ಮಾಡಿ. ನಿಮ್ಗೆ ಏನಾದರೂ ಒಂದು ಒಳ್ಳೆ ಇನ್ಫಾರ್ಮೇಟಿವ್ ಕೊಡಬೇಕು ಅಂದರೆ ಕೊಡಿ, ಬೇರೆಯವ್ರಿಗೋಸ್ಕರ. ಮತ್ತು ಇನ್ನೊಂದು, ನೀವು ಯಾವತ್ತೂ ಇದಾಗಬೇಡಿ, ಅಯ್ಯೋ ನನಗೆ ವ್ಯೂಸ್ ಆಗ್ತಾಯಿಲ್ಲ, ರೀಚ್ ಸಿಗ್ತಾಯಿಲ್ಲ ಅಂತ ಸ್ಟಾಪ್ ಮಾಡಿಬಿಡಿ. ಮಾಡ್ತಾಯಿರಿ ಅಷ್ಟೇ. ಹೆಂಗತ್ತಾ, ಈ ಗಿಡದಲ್ಲಿರೋ ಓದ್ ತೆಗ್ದು ಒಂದು ದೇವ್ರಿಗೆ ಹೆಂಗೆ ಇಡ್ತೀವಲ್ಲ ಹಂಗೆ ನಮ್ಮ ವಿಡಿಯೋಗಳು ಹೆಂಗಾದ್ರೂ ಆಗಲಿ ಬಿಡಿ, ಓಡಿದ್ರೆ ಓಡಲಿ ಬಿಡಲಿ. ಮತ್ತು ಫ್ಯೂಚರಲ್ಲಿ ನೀವು ವಯಸ್ಸಾಗಿದ್ದ ಕಾಲದಲ್ಲಿ ನಿಮ್ಮ ಚಾನಲ್ ತೆಗೆದ್ಬಿಟ್ಟು ನೀವು ನೋಡ್ಬೋದು, ನಾನು ಎಲ್ಲೆಲ್ಲಿ ಹೋಗಿದ್ದೆ, ನನ್ನ ಎಕ್ಸ್ಪೀರಿಯನ್ಸ್ಗಳು ಹೆಂಗಿತ್ತು. ನಾಳೆ ಸಹ ನಿಮ್ಮ ಮಕ್ಳಿಗೂ ಇಲ್ಲ ಮೊಮ್ಮಕ್ಳಿಗೆಲ್ಲ ಹೇಳ್ಬೋದು, ಅಲ್ಲೇ ಬಂದರು ಕೂತ್ಕೊಳ್ರೋ, ಏನಾರ ವಿಡಿಯೋ ನೋಡಿಬಿಡ್ರಿ, ಬಂದರು ಇದನ್ನು ನೋಡ್ರೋ ಅಂತ. ಸೊ ಇನ್ನೊಂದೇನು ಗೊತ್ತಾ ಬೈ, ನಾವು ಇದೇ ಥರನೇ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ನಿಜವಾಗ್ಲೂ ಹೇಳ್ತೀನಿ, ನನಗೋಸ್ಕರ ವಿಡಿಯೋ ಮಾಡ್ತಾಯಿದ್ದು, ನನ್ನ ಎಕ್ಸ್ಪೀರಿಯನ್ಸ್ಗೋಸ್ಕರ ವಿಡಿಯೋ ಮಾಡಿ ಅದನ್ನ ಆಗ್ತಾಯಿದೆ. ಇವತ್ತು ನಾವು ಅದನ್ನು ಮಾಡಿದ್ದಕ್ಕೇ ಇವತ್ತು ನೋಡಿ ಒಂದು ಈ ರೆಸಾರ್ಟ್ಸ್ಗೂ ಪ್ರಮೋಷನ್ ಕರೀತಾರೆ ಅಂದರೆ ನಮಗೆ ಅದು ಯಾವುದೋ ಒಂದು ವಿಡಿಯೋಯಿಂದನೇ ಇವತ್ತು ಆ ಮಟ್ಟಿಗೆ ಬಂದಿರೋದು. ಅದು ಚಿಕ್ಕದೋ ದೊಡ್ಡದೋ, ರೀಚ್ ಆಗುತ್ತೋ ಬಿಡುತ್ತೋ, ಹಾಕ್ತಾರೆ. ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಪಾಡ್ ನೀವು ಮಾಡಿ, ನಿಮ್ಮ ಎಕ್ಸ್ಪೀರಿಯನ್ಸ್ಗೋಸ್ಕರ ಮಾಡಿ. ಒಳ್ಳೆ ಕ್ವಾಲಿಟಿ ಕಂಟೆಂಟ್ ಕೊಟ್ಟರೆ ಖಂಡಿತ ಜನ ಗುರುತಿಸ್ತಾರೆ. ಮತ್ತು ಇನ್ನೊಂದು ಏನಾಗಿದೆ, ಇವಾಗ ಏನಾಗಿದೆ, ಎಲ್ಲರೂ ಮೋಟೋ ಲಾಗರ್ಸೆ, ಎಲ್ಲರೂ ಇನ್ಫ್ಲೂಯೆನ್ಸರ್ಸೆ, ಪ್ರತಿಯೊಬ್ಬರದ್ದು ಈಗ ಆ ಥರ ಕಾಂಪಿಟೇಟಿವ್ ಇದೆ. ನಾವು ಬಂದಿದ್ದ ಟೈಮಲ್ಲಿ ಸ್ವಲ್ಪ ಕಾಂಪಿಟೇಟಿವ್ ಇತ್ತು. ಈಗ ಏನಾಗಿದೆ ಅಂದರೆ ಜನಗೂ ಕನ್ಫ್ಯೂಸ್ ಆಗಿದೆ, ಯಾರು ವಿಡಿಯೋ ನೋಡೋದು ಗುರು ಅಂತ. ಮತ್ತು ಎಲ್ಲನೂ ತೋರಿಸ್ಬಿಟ್ಟಿದ್ದಾರೆ. ಸೊ ಆದ್ದರಿಂದ ನೀವೇನಾದರೂ ವಿಭಿನ್ನಾಗಿ ಮಾಡಿ. ಓಕೆ ಇರಲಿ ಬಿಡಿ, ಜಾಸ್ತಿ ಶೂಟ್ ಆಗ್ತಾ ಇದ್ದೀನಿ ಅನಿಸುತ್ತೆ. ಏನೋ ಸ್ಟಾರ್ಟ್ ಮಾಡೋರಿಗೆ ಇಷ್ಟೊಂದು ಶೂಟ್ ಹಾಕಿದ್ರೆ ತಲೆ ಕೆಡಿಸ್ಕೊಬಿಡ್ತಾರೆ. ಇರಲಿ ಬಿಡಿ, ಸಾರಿ. ಏನು ಮಾಡೋದು, ಲೆಟ್ಸ್ ಗೋ ಅಣ್ಣ. ಕಂಟಿನ್ಯೂ ದ ಲಾಗ್. ಸೊ ಮೂಡಿಗೆರೆ ರೋಡು, ಆ್ಯಕ್ಚುಲಿ ಸಕಲೇಶ್ಪುರ ರೆಸಾರ್ಟ್ ಪ್ರಮೋಷನ್ ಹೋಗ್ತಾ ಇದ್ದೀನಿ. ಜಿಂಕೆನಂತೂ ತುಂಬ ದಿವಸ ರೆಸ್ಟ್ ಕೊಟ್ಬಿಟ್ಟಿದೆ, ಮಲ್ಕೊಬಿಡು ಜಿಂಕೆ ಆರಾಮಾಗಿ ಅಂತ. ಜಿಂಕೆಗೂ ಬೇಜಾರಾಗೋಗಿತ್ತು ಅನಿಸುತ್ತೆ. ಏನು ನಾನು ಹಿಂಗಾಕಿ ನಂಗೆ ಕಾಡಲ್ಲಿರೋನು ಯಾವಾಗಲೂ ನನ್ನನ್ನು ಹಾಕ್ಕೊಂಡು ಈಗ ಏರಿಯಾದಲ್ಲಿ ಟಾರ್ಪಲ್ ಹಾಕ್ಬಿಟ್ಟು ನಿಲ್ಸ್ಬಿಟ್ಟವ್ರಲ್ಲ ಅಂತ. ಜಿಂಕೆ ನಿನ್ನ ಕಾಡಿಗೆ ಕರ್ಕೊಂಬಂದಿದ್ದೀನಿ ನೋಡು ಆರಾಮಾಗೆ. 2 ತಿಂಗಳಾಗೋಗಿತ್ತು ಈ ಥರ ಎಲ್ಲ ಜಿಗ್ಜಾಕೆಲ್ಲ ಓಡಿಸಿ ಗಾಡಿನ. ಖುಷಿ ಏನೇ ಆದ್ರೂ ಬೈಕ್ ರೈಡರ್ ಆಗ್ಬಿಟ್ಟು ನಾವು ಎಷ್ಟೇ ಕಾರು, ಎಂಥ ಲಕ್ಷ ಕೋಟಿ ಕಾರಲ್ಲಿ ಓಡಾಡಿದ್ರೂ ಬೈಕಲ್ಲಿ ಟ್ರಿಪ್ ಹೋದ್ರೇ ಮಜಾ. ಸೊ ಏನಕ್ಕೆ ಅಂದರೆ ನಾನು ಜಟಾಯು ಕ್ಲಬ್ ಓಪನ್ ಮಾಡಿದ್ನಲ್ಲ, ಸ್ವಲ್ಪ ಆ ಕಡೆ ರೈಡ್ಗಳು ಮಾಡ್ತಾಯಿದ್ದೆ. ನಿಮಗೆ ಗೊತ್ತು, ಒಂದು ಕ್ಲಬ್ ಓಪನ್ ಮಾಡಿದ್ರೆ ಸ್ಟಾರ್ಟಿಂಗು ಸ್ವಲ್ಪ ರೈಡ್ಗಳೆಲ್ಲ ಮಾಡ್ತಾಯಿದ್ರೇ ನಾವು ಅದ್ರ ರೆಕಗ್ನೈಸ್ ಆಗೋದು. ಏನೋ ಮಾಡ್ತವನಲ್ಲಪ್ಪ ಅಂತ ಬರ್ತಾರೆ. ನಿಮಗೆ ಗೊತ್ತು, 1 hour ರೈಡ್ ಮಾಡ್ದೆಲ್ಲ ಆಲ್ರೆಡಿ ಓಪನ್ ಮಾಡಿದ್ಮೇಲೆ 3 ರೈಡ್ ಮಾಡಿದ್ದೀನಿ. ಸೊ ಮುಂದಿನ ದಿನಗಳಲ್ಲಿ ಬೈಕ್ ರೈಡು ಮಾಡ್ತೀನಿ. ಸೊ ಆಲ್ರೆಡಿ ಏನು ನಮ್ಮ ಒಂದು ರೈಡು ಸ್ಟಾಪ್ ಆಗಿತ್ತೋ ಕಂಟಿನ್ಯೂ ಮಾಡ್ತೀವಿ. ಸೊ ತಲೆ ಕೆಡಿಸ್ಕೋಬೇಡಿ. ಸೊ ತುಂಬ ಜನ ಕಮೆಂಟ್ಸ್ ಆಗ್ತಾಯಿದ್ದೀರಾ, ಮತ್ತು ಗ್ರೂಪಲ್ಲೂ ಡಿಸ್ಕಷನ್ಗಳು ನಡೀತಾನೆ ಇದೆ. ಅದರಲ್ಲಂತೂ ನಮ್ಮ ಪ್ರಣವಂತೂ ಎತ್ತಾಕೊಂಡು ಬರ್ತೀನಿ ನಿಮ್ಮನ್ನ ಅಂತ ಎಲ್ಲ ಮೆಸೇಜ್ ಮಾಡಿಬಿಟ್ಟಿದ್ದಾನೆ. ಹಿಂಗೆ ಮಾಡ್ತಾಯಿದ್ರು ಇವರು, ಮನೆಗೆ ನುಗ್ಗಿ ಎತ್ತಾಕೊಂಡು ಹೋಗ್ಬಿಡೋಣ ಅವ್ರನ್ನ ಬೈಕ್ ರೈಡ್ಗೆ ಅಂತ ಎಲ್ಲ ಹೇಳ್ತಾಯಿದ್ರು. ಮೊನ್ನೆ ಹರೀಶು ಮತ್ತು ಪ್ರಣವ್ ಎಲ್ಲ ನೋಡ್ತಾ ಇದ್ದೆ. ಇಲ್ಲ ಬ್ರೋ ಬರ್ತೀನಿ, ಮಾಡ್ತೀವಿ, ಖಂಡಿತ ಮಾಡ್ತೀವಿ. ರೈಡ್ನಂತೂ ತಿರ್ಗಾ ಮತ್ತೆ ಸ್ಟಾರ್ಟ್ ಮಾಡ್ತೀನಿ, ಒಂದು ವಿಭಿನ್ನ ರೈಡ್ನ ಸ್ಟಾರ್ಟ್ ಮಾಡೋಣ. ಮತ್ತು ಈಗ ಮುಂದಿನ ತಿಂಗಳಲ್ಲಿ ಸಮ್ಮರ್ ಬೇರೆ ಬರ್ತಾಯಿದೆ. ಸ್ವಲ್ಪ ಪ್ಲ್ಯಾನ್ಗಳು ಮಾಡೋಕ್ಕೆ ಕಷ್ಟ ಆಗುತ್ತೆ, ಯಾಕಂದರೆ ನಾವು ಅಷ್ಟೊಂದು ಜನ ರೈಡ್ಗಳನ್ನೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಒಂದು ಒಳ್ಳೆ ವೆದರು ಮತ್ತು ವಾತಾವರಣ ಇರೋ ಕಡೆ ಕರ್ಕೊಂಡು ಹೋಗಬೇಕು. ಆದಷ್ಟು ಖಂಡಿತ ಪ್ಲ್ಯಾನ್ ಮಾಡ್ತೀವಿ. ಡ್ಯೂಕ್ ವಿಲ್ ಬ್ಯಾಕ್ ಟು ಬೈಕ್ ರೈಡ್. ಹಾಗಂದ್ಬಿಟ್ಟು ಜಟ ಏನೇನು ನಿನ್ಸಲ್ಲ. ಸೊ ಶೆಡ್ಯೂಲ್ ಮಾಡ್ಕೊಬಿಡ್ತೀನಿ, ಇಷ್ಟು ರೈಡು ಬೈಕು, ಇಷ್ಟು ರೈಡು ಕಾರು ಅಂತ. ಮತ್ತು ಇನ್ನೊಂದು ಸ್ಪಿಟಿ ರೈಡ್ ಮಾಡ್ತಾಯಿದ್ದೀನಿ ಮಾರ್ಚು ಆಲ್ಮೋಸ್ಟ್ 1 ತಿಂಗಳು ನಾವು ಬೆಂಗಳೂರಿಂದಲೇ ರೈಡ್ ಮಾಡ್ತಾಯಿದ್ದೀವಿ. ಬೆಂಗಳೂರಿಂದಲೇ ಡ್ರೈವು 4x4 ವಿಂಟರ್ ಸ್ಪಿಟಿ ಎಕ್ಸ್ಪೆಡಿಷನ್ ಅಂತ ಮಾಡ್ತಾಯಿದ್ದೀವಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಜಾಯ್ನ್ ಆಗ್ಬೋದು. ಆಲ್ಮೋಸ್ಟು ಎಲ್ಲ ಸ್ಲಾಟ್ಸ್ ಎಲ್ಲ ಫುಲ್ಲಾಗಿದೆ, ಅಂದರೆ ಸ್ಲಾಟ್ಸ್ ಎಲ್ಲ ಆಲ್ಮೋಸ್ಟ್ ಆಗಿದೆ. ಇನ್ನೊಂದು ಕೆಲವು 2-3 ಸ್ಲಾಟ್ಸ್ ಆಯಿತು ಅಂದರೆ ನಮ್ಮ ಒಂದು ಏನು ಸ್ಲಾಟ್ಸು ಅಂದ್ಕೊಂಡಿರ್ತೀವಲ್ಲ ಅದು ಫುಲ್ ಆಗುತ್ತೆ. ಸ್ಪಿಟಿ ರೈಡು ಒಳ್ಳೆ, ಅದೂ ಅಡ್ವೆಂಚರ್ ರೈಡೇ ಬಿಡಿ. ಡ್ರೈ ಸೀಸನ್ ಈಗ, ಅಂದರೆ ಸಮ್ಮರ್ ಸ್ಟಾರ್ಟ್ ಆಗಿದೆ. ಬಟ್ ಬೆಳಿಗ್ಗೆ ಹೊತ್ತದ್ದು ಚಳಿ ಇದೆ ಎಲ್ಲ ಕಡೆಯೂ. ಬೆಂಗಳೂರಲ್ಲೂ ಚಳಿ ಇದೆ. ಈ ಕಡೆ ಮೊನ್ನೆ ತಾನೇ 2 ದಿವಸದಿಂದ 1 hour ರೈಡ್ ಮಾಡ್ಕೊಂಡ್ಬಂದೆ. 1 hour ಅಂದರೆ ಜಟಾಯಿಂದ. ನಾನೇನು ಲಾಗ್ ಮಾಡೋಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ, ಏನೂ ಇಲ್ಲ, ಹೋಗಿದ್ದು ರೂಟ್ ಎಷ್ಟಲ್ಲಿಂದ ತೋರಿಸೋದು ಅಂತ. ಇವಾಗ ಬೈಕ್ ಎತ್ತದ್ನಲ್ಲ, ತುಂಬ ಜನ ಕೇಳ್ತಾಯಿದ್ರು ಬೈಕ್ ರೈಡ್ ಮಾಡಲ್ಲ ಏನು ಅಂತ. ಮತ್ತು ನನ್ನ ಜಿಂಕೆಗೆ ಯಾವಾಗಲೂ ಕಂಫರ್ಟ್ ನಾನು. ಸೊ ಅದಕ್ಕೋಸ್ಕರ ಈ ಗಾಡಿ ತೊಗೊಂಬಂದಿದ್ದೀನಿ. ಆ್ಯಕ್ಚುಲಿ ಒಂದು 3 ರೆಸಾರ್ಟು ಪ್ರಮೋಷನ್ ಇದೆ. ಅಂದರೆ ಏನು ಅಂದರೆ ನಾನು ಕಂಟಿನ್ಯೂ ಆ್ಯಕ್ಚುಲಿ
ತುಂಬ ಎಂಕ್ವೈರೀಸ್ ಇರುತ್ತೆ. ಅದ್ರಲ್ಲಿ ನಾನೇನು ಮಾಡ್ತೀನಿ, ಪ್ಲ್ಯಾನ್ ಮಾಡ್ಕೊಳ್ತೀನಿ. ಒಂದು ಲೊಕೇಶನ್ಗೆ ಹೋದರೆ ನೋಡಿ, ಒಂದು ರೆಸಾರ್ಟ್ ಬಂತು ಅಂದರೆ, ಸಕಲೇಶ್ಪುರದಲ್ಲಿ ಒಂದು ರೆಸಾರ್ಟ್ ಬಂತು ಅಂದರೆ, ನಾನು ಒಂದು ರೆಸಾರ್ಟ್ಗೆ ಬಂತು ಅಂದರೆ ನನಗೆ ಎಕ್ಸ್ಪೆನ್ಸ್ ಆಗಲಿ ಮತ್ತು ಇದೆಲ್ಲ ಕವರ್ ಆಗೋಲ್ಲ. ಅದಕ್ಕೇನು ಮಾಡ್ತೀನಿ, ಒಂದು ಪ್ಲ್ಯಾನ್ ಇಟ್ಕೊಳ್ತೀನಿ, ಡೇ ವೈಸು ಡೇಟ್ಗಳು ಇಟ್ಕೊಂಡು ಕಂಟಿನ್ಯೂಟಿ ಮಾಡ್ಕೊಂಬಂದರೆ ಅಟ್ಲೀಸ್ಟ್ ಒಂದು ರೆಸಾರ್ಟ್ದು ಕೊಡೋ ಒಂದು ಅಮೌಂಟು ನನಗೆ ಅದ್ರಲ್ಲಿ ಆಫ್ ಅಮೌಂಟು ನನಗೆ ಬರೀ ಎಕ್ಸ್ಪೆನ್ಸ್ಗೆ ಹೋಗ್ಬಿಡುತ್ತೆ. ಸೊ ಆದ್ದರಿಂದ ಇನ್ನು ಮಿಕ್ಕಿದ್ದು ಆಲ್ಮೋಸ್ಟು 75% ಅಮೌಂಟು ನನಗೆ ಯಾವ್ದು ಗುರು ವೀಕಿಂಗು ಕ್ಯಾರವನ್ನು ಟಾರ್ಗೆ ಹಾಕ್ಕೊಂಡು ಹೋಗ್ತಾರೆ, ಅದು ಕೊಟ್ಬಿಡ್ತಾರೆ ಕ್ಯಾಬಿನ್ನ. ಅದನ್ನು ನಾವು ಯಾವ ಗಾಡಿಗೆ ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು, ಒಳ್ಳೆ ಕ್ಯಾಂಪಿಂಗ್ ಮಾಡ್ಬೋದು. ಗಾಡಿ ಅಟ್ಲೀಸ್ಟ್ ಸ್ಲೋ ಆಗಿದ್ದರೆ ನೋಡಿ ಲಾಗ್ ಆದರೂ ಮಾಡ್ಬೋದಾಯಿತು. ಯಾವ ಥರ ಫೀಲ್ ಆಗುತ್ತೆ ಅಂದರೆ, ಈ ಕೇಜಲ್ಲಿ ಗೂಡಲ್ಲಿ ಬಡ್ಸ್ನ ಕೂಡಿಟ್ಟಿರ್ತಾರಲ್ಲ, ಹೆಂಗೆ ಬಡ್ಸ್ನ ಬಿಟ್ಟರೆ ಎಷ್ಟು ಖುಷಿಯಾಗಿ ಆಟ ಆಡುತ್ತಲ್ಲ, ಹಂಗೆ ಬೈಕ್ ಸಿಕ್ಕಿದ್ರೆ ಜಾಲಿ ಗುರು. ಏನೋ ಒಂಥರ ಎಲ್ಲೋ ನಾವು ಎಷ್ಟೇ ಸ್ಟ್ರೆಸ್ ಇದ್ರೂ ಇದಾಗಲ್ಲ. ಅದೇ ಕಾರಲ್ಲಿ ಅಷ್ಟು ಫೀಲ್ ಕೊಡೋಲ್ಲ. ನಾನು ಅಬ್ಸರ್ವ್ ಮಾಡಿದೆ, ನಾನು ತುಂಬ ಕಾರ್ನ ತುಂಬ ಓಡಿಸಿದ್ದೀನಿ, ಬಟ್ ಕಾರಲ್ಲಿ ಅಷ್ಟು ಫೀಲ್ ಕೊಡೋಲ್ಲ. ನಿಮಗೇನು ಅಂದರೆ ಲೊಕೇಶನ್ಗೆ ಹೋದ್ಮೇಲೆ ಎಂಜಾಯ್ಮೆಂಟ್ ಕೊಡುತ್ತೆ. ಬಟ್ ಟ್ರಾವೆಲಿಂಗಲ್ಲಿ ಏನಾಗುತ್ತೆ, ಕೆಲವರು ಮಲ್ಕೊಂಡ್ಬಿಡ್ತಾರೆ, ಕೆಲವರು ಮಾತಾಡ್ಬೋದು. ಬಟ್ ನನಗೆ ನಾವು ಯಾವಾಗಲೂ ಬೈಕ್ ರೈಡರ್ ಆಗಿರೋದಕ್ಕೆ ಹಂಗನ್ನಿಸ್ತಾ ಇದೆಯೋ ಅನ್ನೋ ಗೊತ್ತಿಲ್ಲ ನಮಗೆ. ಕಾರಲ್ಲಿ ಏನಿದ್ರು ಲೊಕೇಶನ್ಗಳಿಗೆ ಮತ್ತು ಆಫ್ ರೋಡ್ ಫನ್ ಮಾಡಿದ್ರೆ ಮತ್ತು ಒಂದು ಡೆಸ್ಟಿನೇಷನ್ ಹೋದರೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಏನೇ ಇದ್ರು ಅಂದ್ರೆ ಫನ್ನು. LBC ಸಿಸ್ಟಮು ಲಾಸ್ಟ್ ಕೊಟ್ಟಿದ್ದು ಹೋಗ್ಬಿಟ್ಟಿತ್ತು, ಇವಾಗ ಹೊಸದು ಕೊಟ್ಟಿದ್ದಾರೆ, ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಈಗ ಚೆನ್ನಾಗಿದೆ, ಹೊಸದು ಆ್ಯಕ್ಚುಲಿ ನ್ಯೂ ಮಾಡಲು ಕೊಟ್ಟಿದ್ದಾರೆ. ತುಂಬ ನೋಡೋಕ್ಕೆ ಕ್ಯೂಟ್ ಆಗಿದೆ, ಸಖತ್ತು ಕಾಂಪ್ಯಾಕ್ಟ್ ಇರೋದ್ರಿಂದ ಚೆನ್ನಾಗಿದೆ. ಸದ್ಯ ಕೆಟ್ಟೋಗದಿದ್ರೆ ಸಾಕು. ಅವರು ಹೇಳಿದ್ರು, ಇಲ್ಲ ಸರ್ ಈ ಸರಿ ಚೆನ್ನಾಗಿ ಒಳ್ಳೆ ಮಾಡಲೇ ಕೊಟ್ಟಿದ್ದೀನಿ ನಿಮಗೆ ಅಂದರು. ಪಾಯಿಂಟ್ರಿ ಆಂಡ್ಬಾಲ್ ಪ್ರವಾಸಿಗರ ಸ್ವರ್ಗ, ಆಂಡ್ಬಾಲ್ ಜಂಕ್ಷನ್ನು. ಸೊ ಮೋಸ್ಟ್ಲಿ ಆಂಡ್ಬಾಲ್ ವಾಟರ್ ಫಾಲ್ಸ್ ಕಡೆನೇ ಹೋಗುತ್ತೆ. ಇವಾಗೇನು ವಾಟರ್ ಫಾಲ್ಸ್ ಇರೋಲ್ಲ ಬಿಡಿ, ಬಟ್ ಒಳ್ಳೆ ಬ್ಯೂಟಿಫುಲ್ ವಾಟರ್ ಫಾಲ್ಸು ಮಳೆಗಾಲದಲ್ಲಿ ಮಾತ್ರ. ಬೆಟ್ಟದ ಭೈರವೇಶ್ವರ ಅಂತೂ ನಿಮಗೆಲ್ಲ ಗೊತ್ತು. ಈ ಕಡೆ ಹೋದರೆ ಮೂಡಿಗೆರೆ ಹೋಗುತ್ತೆ, ಹಿಂಗೆ ಲೆಫ್ಟ್ ಹೋದರೆ. ಲಾಸ್ಟ್ ಟೈಮ್ ಒಂದು ರೈಡ್ ಮಾಡಿದ್ದು, ಆವಾಗ ಇಲ್ಲಿ ಎಲ್ಲೋ ಹೋಟೆಲ್ ಮಣಿನ, ಇದು ಹೋಟೆಲ್ ಅಮೃತೇಶ್ವರ. ಒಳ್ಳೆ ಊಟ ಇಲ್ಲಿ, ಫಿಶ್ ಊಟ ಸಾಕತ್ತು, ನನಗಿಷ್ಟ ಆಗುತ್ತೆ. ಏನು ಲೊಕೇಶನ್ ಹತ್ರ ಹೋಗ್ತಾ ಇದ್ದೀವಿ. ಬ್ಯೂಟಿ ಕರ್ಮಿಂಗ್. ಓ ಅಣ್ಣ ನಮಸ್ಕಾರ. ಏನು ಗುರು, ಮೋಟೋ ರೋಸಿ ಥರ ಓಡಿಸ್ಕೋಬೋದು, ಮೋಟೋ ಜಿಪ್ಪಿ ಥರ ಆನ್ಬಾರ್ಡ್ ರೋಡು ಜಾಲಿ. ನಮ್ಗೆ ಈ ಥರ ಕರ್ವಿಂಗ್ ಸಿಕ್ಬಿಟ್ರೆ ಬೈಕ್ ರೈಡರ್ಸ್ಗೆ ಫೀಲೇ ಬೇರೆ. ಹೈವೇಲಿ ನಮ್ಗೆ ಅಷ್ಟು ಮಜಾ ಇರಲ್ಲ, ಥರ ಕರ್ವಿಂಗ್ ಬರಬೇಕು. ಹಿಂಗೇನಾ? ಕರೆಕ್ಟ್. ಓ ಮೈ ಗಾಡ್, ಮುಂದೆಗಡೆ ಎಲ್ಲ ಮೌಂಟೇನ್ಸ್ ಎಲ್ಲ ಬ್ರೌನ್ ಆಗಿಬಿಟ್ಟಿದೆ ಫುಲ್ಲು. ಬೆಟ್ಟದ ಮೇಲಾಗುತ್ತೆ, ಬಟ್ ಈ ಗಿಡಗಳು ಎಲ್ಲ ಏನಾಗಲ್ಲ, ಯಾಕಂದರೆ ಮೇಲ್ಗಡೆ ಎಲ್ಲ ಬರೀ ಹುಲ್ಲಿರುತ್ತೆ ಅಷ್ಟೇ, ಅದಕ್ಕೆ ಬೇಗ ಬ್ರೌನ್ ಆಗಿಬಿಡುತ್ತೆ. ಆ್ಯಕ್ಚುಲಿ ಸಕಲೇಶ್ಪುರದಲ್ಲೆಲ್ಲ ಆನೆಗಳು ಜಾಸ್ತಿ. ಓ ಆಫ್ ರೋಡು ಇಲ್ಲಿಂದ ಫುಲ್ ಆಫ್ ರೋಡ್ ಅಲ್ಲಣ್ಣ, 400 ಮೀಟರ್ಸು. ಯಾವ ರೂಟು? ಏನು ಬೆಟ್ಟದ ಹತ್ರ ಹೋಗ್ತೈತೆ ಡೆಡ್ ಎಂಡಾಗೆ. ಓ ಜಲ್ಲಿ ಹಿಂಗೇನಾ ಈ ಕಡೆ? ಕರೆಕ್ಟ್ ಲೆಫ್ಟ್ ತಾನೆ? ರೀರೂಟಿಂಗ್ ತಗೋದಿದೆ. ಓ ವಾಟರ್ ಕ್ರಾಸಿಂಗು. ಕರೆಕ್ಟಾಗಿ ತಗೋತು. ಏನಿದು ಇಷ್ಟೊಂದು ವಾಟರ್ ಕ್ರಾಸಿಂಗ್ ಇದೆಯಲ್ಲ, ಅದಕ್ಕೆ ಬ್ರಿಡ್ಜ್ಗಳು ಹಾಕ್ಬಿಟ್ಟವ್ರೆ. ನಾವು ವಾಟರ್ ಕ್ರಾಸಿಂಗ್ ಎಲ್ಲ ಹೋಗೋಣ ಬನ್ನಿ. ನಮ್ಗಿವೆಲ್ಲ ರೋಡೆಲ್ಲ ಬೇಡ. ಓ ಕ್ರೇಜಿ ಗುರು, ಆಫ್ ರೋಡು. ಯಾವುದಿದು? ಸ್ಟೋನ್ ವ್ಯಾಲಿ. ಇದು ಯಾವುದೋ ಸ್ಟೋನ್ ವ್ಯಾಲಿ ರೆಸಾರ್ಟು. ಫುಲ್ಲು ಇನ್ಸೈಡು ಫುಲ್ಲು ಆಫ್ ರೋಡು, ಅಡ್ವೆಂಚರ್ಗೆ ಕರೆಕ್ಟಾಗಿರುತ್ತೆ. ಏನು ಬೆಟ್ಟದ ಹತ್ರನೇ ಹೋಗ್ತಾ ಇದ್ದೀವಿ ಅಷ್ಟೇ.
ಜಾಲಿ ಜಾಲಿ. ಈಗ ಈ ಥರ ಇದ್ಬಿಟ್ರೆ ನಮ್ಗೆ ಬೈಕ್ ಕರ್ಸ್ಕಲ್ಲ ಅಷ್ಟೇ ಹಬ್ಬನೇ. ಆರವ್ರು ಸ್ವಲ್ಪ ಹುರ್ಕೋತಾರೆ. ಅಡ್ವೆಂಚರ್ ಹೊಡಿದ್ರು ಓಕೆ. ಏನು ಗುರು ರೂಟು? ಆಗಲೇ 2 ತಿಂಗಳು ಆಫ್ ರೋಡ್ ಮಾಡಿದೆ. ಫುಲ್ಲು ಬಾಡಿ ಎಲ್ಲ ಜಿಡ್ಡೆತ್ತು ಬಿಡಿತು. ಸಿಕ್ತು ತಗೋ ಮಚ್ಚ, ಹೊಡಿ ಆಯ್ತು. ಮೆಟ್ಟು ಹಾಂ ಅವನು ಇದೆ ಅದು ಫಾರೆಸ್ಟಲ್ಲಿ ಐತಲ್ಲ ಲೊಕೇಶನ್. ಏನು ಬೈ ಇದು ರೂಟ್ ಹೆಂಗಿದೆ ಸೈಕೋ ಆಡಕ್ಕೆ? ಓಕೆ ಜಾಲಿ ಓಡ. ಇನ್ನೇನು ಬಂತು ಅನಿಸುತ್ತೆ 400 ಮೀಟರ್ ಬರೀ. ಸೈಕು ಗುರು, ಒಳ್ಳೆ ಬೈಕ್ ಕರ್ಸ್ಕೊಂತ ಸ್ವರ್ಗ ಇದು ರೆಸಾರ್ಟು. ಎಂಥ ಇಂಟೀರಿಯರಲ್ಲಿ ಓಡ ಇದೆ ಗೊತ್ತಾ? ಇದೇನೋ ರೆಸಾರ್ಟು, ಇದೇ ಇರಬೇಕು. ಅದ ಕಾಣಿಸ್ತೈತೆ. ನೋಡಿ ಎದುರುಗಡೆನೆ ಪೀಕು. ಮೋಸ್ಟ್ಲಿ ಇದಕ್ಕೆ ಟ್ರೆಕ್ಕಿಂಗ್ ಇರುತ್ತೆ, ಇಲ್ಲಾಂದರೆ ಆಫ್ ರೋಡ್ ಇರುತ್ತೆ. ರೆಸಾರ್ಟ್ ಸಖತ್ ದೊಡ್ಡದಾಗಿದೆ. ರಿವರ್ ಸ್ಟ್ರೀಮ್ ಕೆಳಗಡೆ ಇದೆ. ಎಂಟ್ರಿಯಲ್ಲಿದೆ ಗೊತ್ತಾಗ್ತಿಲ್ಲ. ಲೊಕೇಶನ್ ಎಂಡ್ ಆಗೋದು ಇಲ್ಲಿ. ಯು ಆರ್ ಅರೈವ್ಡ್. ಓ ಕರೆಕ್ಟ್. ಇನ್ನು ಅವಾರಾಣ ದ ಈಕೋ ರೆಸಾರ್ಟ್. ಪ್ರೀತಮ್ ಅಂದರೆ ನೀವೇನಾ? ಹೋದ್ರಾ? ಬೆಂಗಳೂರಿಗೆ ಹೋದ್ರಾ? ಅದೇ ನಮ್ಮದು ಲೇಟ್ ಆಯ್ತು ಸ್ವಲ್ಪ. ಎಲ್ಲ ಗೊತ್ತಲ್ಲ ಬೆಂಗಳೂರಿಂದ ಬರಬೇಕು ಅಂದರೆ. ಸಾಕಾದಿದೆ, ಇನ್ಸೈಡ್ ಇದೆ. ಓಕೆ ಫೈನಲಿ ರೀಚ್ ದ ರೆಸಾರ್ಟ್. ಸೊ ಫ್ರೆಶ್ ಅಪ್ ಎಲ್ಲ ಆದಮೇಲೆ ರೂಮ್ಗೆ ಚೆಕ್-ಇನ್ ಆಗಿ ಫ್ರೆಶ್ ಅಪ್ ಎಲ್ಲ ಆದವು. ಸಖತ್ತಾಗಿದೆ ಪ್ರಾಪರ್ಟಿ ಮಾತ್ರ. ಸೊ ಹೆಂಗಿದೆ ಅಂದರೆ ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ನೋಡಿರ್ತೀರ ಆಫ್ ರೋಡು ಫುಲ್ಲು. ನನಗಂತೂ ಹೇಳಿದ್ನಲ್ಲ, ಫುಲ್ಲು ಮೈಯೆಲ್ಲ ಒಂಥರ ಜಿಡ್ಡಿಡ್ದಂಗೆ ಆಗಿತ್ತು. ಒಳ್ಳೆ ಎಕ್ಸಸೈಸ್ ಆಯಿತು. ಪ್ರಾಪರ್ಟಿ ಬಂದು ಫುಲ್ ಹೆಂಗಿದೆ ಅಂದರೆ ಈ ಒಂಥರ ಜಂಗಲ್ ಸ್ಟೇ ಅಂತಲೇ ಕರಿಬೋದು. ಸೊ ಆ್ಯಕ್ಚುಲಿ ಏನಂದರೆ ಇದೆಲ್ಲ ರಿವರ್ ಸ್ಟ್ರೀಮ್ ಇದು. ಸೊ ಮಳೆಗಾಲದಲ್ಲಿ ಹೆವಿ ಇರುತ್ತೆ ನೀರು, ಅಂದರೆ ಒಳ್ಳೆ ಸ್ಟ್ರೀಮ್ ಇರುತ್ತೆ. ಒಂದೊಳ್ಳೆ ಸ್ಟ್ರೀಮ್ ಪಾತು. ಫುಲ್ಲು ನೇಚರ್ ಮಧ್ಯದಲ್ಲಿದೆ. ಅಂದರೆ ನಿಮಗೆ ಆ್ಯಕ್ಚುಲಿ ಗೂಗಲಲ್ಲಿ ನೀವು ಇದನ್ನು ಸ್ಯಾಟಿಲೈಟ್ ಕಡೆಯಿಂದ ಡ್ರೋನ್ ಹಾರಿಸಿದ್ರೆ ಈ ಪ್ರಾಪರ್ಟಿನೇ ಕಾಣಿಸಲ್ಲ. ಯಾಕಂದರೆ ಫುಲ್ ಎಲ್ಲ ಮರದಲ್ಲಿ ಮುಚ್ಚೋಗಿದೆ. ಕೆಲವು ಈ ಸ್ವಿಮ್ಮಿಂಗ್ ಪೂಲ್ ಮಾತ್ರ ಕಾಣಿಸ್ಬೋದು. ಇದೊಂದು ಸ್ಪೇಸ್ ಮಾತ್ರ ನಂಗೆ ಕಾಣಿಸ್ತಾ ಇದೆ. ಇನ್ನು ಮಿಕ್ಕಿದೆಲ್ಲ ಕಾಟೇಜಸ್ ಎಲ್ಲ ಏರಿಯಲ್ ವ್ಯೂವಿಂದ ಕಾಣಿಸೋದೇ ಇಲ್ಲ. ಸಖತ್ತಾಗಿದೆ. ಒಳ್ಳೆ ಡೈನಿಂಗ್ ಹಾಲ್ ಇದೆ. ನೋಡಿ ಊಟ ರೆಡಿ ಇದೆ, ಹೋಗಬೇಕು. ಮತ್ತು ಇಲ್ಲಿ ಇನ್ಫಿನಿಟಿ ಪೂಲ್ ಇದೆ. ಒಳ್ಳೆ ಬ್ಯಾಕ್ ಡ್ರಾಪಲ್ಲಿ ನಿಮಗೆ ಫಾರೆಸ್ಟ್ ಫೀಲ್ ಕೊಡೋ ಥರ, ನೇಚರ್ ಫೀಲ್ ಕೊಡೋ ಥರ ಒಂದು ಒಳ್ಳೆ ಇನ್ಫಿನಿಟಿ ಪೂಲ್ ಇದೆ. ಎ ಟೈಪ್ ಕಾಟೇಜಸ್ ಎಲ್ಲ ಇದೆ. ಸೊ ರೂಮ್ಸ್ನ ತೋರಿಸ್ತೀನಿ ಆಮೇಲೆ. ಈಗ ಡೈನಿಂಗ್ ಅಲ್ಲಿಗೆ ಹೋಗ್ತಾಯಿದ್ದೀನಿ. ಊಟ ಎಲ್ಲ ಮುಗಿಸಿದ್ಮೇಲೆ ನನಗೆ ಗೊತ್ತೇ ಇಲ್ಲ ಇದು. ನಾನು ಇಲ್ಲಿ ಕುತ್ಕೊಂಡು ಊಟ ಮಾಡ್ತಾಯಿದ್ದೆ. ಬಟ್ ಇದೇನು ಯಾವ ಥರ ಟೇಬಲ್ ಅಂತ ಗೆಸ್ ಮಾಡಿ ನೋಡೋಣ. ಏನು ಗೊತ್ತಾ ಇದು? ಪೆಡಲ್ಲು, ಅಂದರೆ ಟೈಲರಿಂಗ್ ಮಿಷಿನು. ಕರೆಕ್ಟ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ನೀವು ಜಸ್ಟ್ ಇಲ್ಲಿ ಕುತ್ಕೊಂಡು ವರ್ಕ್ ಆಗುತ್ತಾ ಇದು? ವರ್ಕ್ ಆಗಲ್ಲ, ಲಾಕ್ ಮಾಡೋರ ಇಲ್ಲ ಯಾವುದೋ ಬೇರೆ ನೋಡೋಣ. ಓ ಇಲ್ಲ, ಲಾಕ್ ಮಾಡಿಬಿಡೋರು. ಟೈಲರಿಂಗ್ ಮಿಷಿನ್ ಅಂತೆಲ್ಲ ತೊಗೊಂಬಂದು ಯೂನಿಕಾಗಿ ಇದು ಮಾಡಿದ್ದಾರೆ. ಯಾವುದು ವರ್ಕ್ ಆಗಲ್ವಾ? ಚೆನ್ನಾಗಿರೋದು ಬೈ. ವರ್ಕ್ ಆಗ್ತಿತ್ತು. ಇಲ್ಲಿ ತುಳ್ಕೊಂಡು ತಿನ್ನೋದು. ಒಳ್ಳೆ ಬಾಡಿಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ನೋಡಿ. ಸೂಪರು. ಆ ಕಡೆ ತುಳಿರಿ, ಈ ಕಡೆ ಮಾತ್ರ ತುಳಿರಿ ಬೈ. ಇಲ್ಲ ಬೈ, ಎಲ್ಲ ವರ್ಕ್ ಆಗ್ತೈತಿ ಏನೋ. ಜಾಮ ತುಳ್ಕೊಬೇಕು ಕರೆಕ್ಟ್. ಎಲ್ಲ ಹಂಗೆ ಅನಿಸುತ್ತೆ. ವೀಲ್ ಫ್ರೀ ಮಾಡ್ಕೋಬೇಕು ಬೈ. ಊಟ ಮಾಡ್ತಾ ಮೇಲ್ಗಡೆ ಊಟ ಹಾಕೋತಾ ಇರೋದು, ಕೆಳಗಡೆ ಎಕ್ಸಸೈಸು, ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರ್ತದೆ ಅಂತ. ಚೆನ್ನಾಗಿದೆ, ಯೂನಿಕ್ ಕಾನ್ಸೆಪ್ಟ್. ಸೊ ಇವರೇ ವಾಟ್ರು ಫಾಲ್ಸ್ ಥರ ಒಂದು ಕ್ರಿಯೇಟ್ ಮಾಡಿದ್ದಾರೆ. ಸೊ ನೀರೆಲ್ಲ ತುಂಬ್ಕೊಂಡು ನೋಡಲ್ಲಿ ಬೀಳ್ತಾ ಇದೆ ನೀರು. ಸೊ ಇಲ್ಲೇನಿದೆಯಲ್ಲ ಇದೆಲ್ಲ ಬಂದು ಕಾಟೇಜಸ್ಸು, ಕಪಲ್ ರೂಮ್ಸ್ ಥರ.
ನೋಡೋಣ ಪ್ರಾಪರ್ಟಿ ಒಳಗಡೆ ತೋರಿಸ್ತೀನಿ ಹೆಂಗೆ ಅಂತ. ಫುಲ್ ಎಲ್ಲ ಟ್ವಿನ್ ಕಾಟೇಜಸ್ ಇದೆ. ಆಲ್ಮೋಸ್ಟು ಕಪಲ್ಸು ಇಲ್ಲಾಂದರೆ ತ್ರೀ ಮೆಂಬರ್ಸ್ ಬಂದರೂ ಇದು ಮಾಡ್ಬೋದು. ಸೊ ನಿಮಗೆ ಪ್ರತಿಯೊಂದು ರೂಮ್ಸ್ಗೂ ಬಾಲ್ಕನಿ ವ್ಯೂ ಇದೆ. ಅದು ಅಲ್ಲಿ ಏನು ಕಾಣಿಸ್ತಿದಿಲ್ಲ ಇದು ಬಂದು ರಿವರ್ ಸ್ಟ್ರೀಮ್. ಅದು ಆ್ಯಕ್ಚುಲಿ ಮಾನ್ಸೂನ್ ಟೈಮಲ್ಲಿ ಪಕ್ಕಾ 100% ನಿಮಗೆ ರಿವರ್ ಸ್ಟ್ರೀಮ್ ಸಿಗುತ್ತೆ. ಸೊ ನಿಮಗೆ ಬಾಲ್ಕನಿ ವ್ಯೂವಿಂದನೇ ಒಂದು ಒಳ್ಳೆ ರಿವರ್ ಸ್ಟ್ರೀಮು. ಏನು ಅಂದರೆ ನಿಮಗೆ ಈ ಪ್ರಾಪರ್ಟಿ ಯಾವ ಥರ ಇದೆ ಅಂದರೆ ಒಂದು ಫುಲ್ಲಿ ಒಂಥರ ಇನ್ಸೈಡ್ ಜಂಗಲ್ ಸ್ಟೇ, ಫುಲ್ಲು ಪೀಸು, ಪ್ರೈವೇಟ್ ಥರ, ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲ, ಬರೀ ಬರ್ಡ್ ಸೌಂಡು, ನೇಚರ್ ಸೌಂಡ್ ಅಷ್ಟೇ. ಸೊ ಹಂಗೆ ಇವತ್ತು ಈ ರೆಸಾರ್ಟ್ದೆಲ್ಲ ಎಕ್ಸ್ಪ್ಲೋರ್ ಮಾಡಿ ವಿಡಿಯೋಗಳೆಲ್ಲ ಮಾಡ್ಕೊಂಡು ಸ್ವಲ್ಪ ಒಂದು ಒಳ್ಳೆ ಸನ್ಸೆಟ್ ಎಲ್ಲ ನೋಡ್ಕೊಂಡು ಮುಗಿಸ್ತಾ ಇದ್ದು. ಯಾರಿದ್ದಾರೆ ನೋಡಿ, ಮಹಾಪ್ರಭು ನೀವೇನಿಲ್ಲಿ. ಸೊ ಹಿಂಗೆ ಸಡನ್ ಸರ್ಪ್ರೈಸ್ ವಿಸಿಟು ಹೇಳ್ಬೇಕು. ಇಲ್ಲಿ ನೋಡಿ ಅಲ್ಲಿ ನೋಡಿ ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಮೀಟು. ಇನ್ನು ಸಕಲೇಶ್ಪುರ ರೆಸಾರ್ಟು ಕೆಳಗಡೆ ಏನೋ ಇದೆ ಅದನ್ನು ತೋರಿಸಲ್ಲ. ಏನು ಚಂದು ಸಮಾಚಾರ? ಹ್ಯಾಪಿ ಬರ್ಡೇ ಚಂದು. ಜ್ಯೂಸ್ ಕುಡಿತ್ಯಾ? ಹ್ಯಾಪಿ ಬರ್ಡೇ ಚಂದು. ಹ್ಯಾಪಿ ಬರ್ಡೇ ಆಗೋಯ್ತಲ್ಲ, ಬಿಲೇಟೆಡ್ ಇವಾಗ ಹೇಳ್ತೀಯಾ? ಬಿಡು, ನೆಕ್ಸ್ಟ್ ವರ್ಷಕ್ಕೆ ಇಟ್ಕೋ ಎಲ್ಲ ಅಡ್ವಾನ್ಸು. ನಾನು ಬಿಟ್ಟು ಹೋಗಿದ್ಯಲ್ಲ, ನೆಕ್ಸ್ಟ್ ವರ್ಷಕ್ಕೆ ಅಡ್ವಾನ್ಸು ಬ್ರೋ. ಓಕೆ ಥ್ಯಾಂಕ್ಸ್. ನೋಡೋದಾ ಯಾರಾದರೂ ಈ ಥರ ಹೇಳ್ತಾರೆ ಇಷ್ಟು ಲೇಟ್ ಅಷ್ಟು 365 ದಿನ ಅಡ್ವಾನ್ಸ್ ಯಾರು ಹೇಳಲ್ಲ. ಮತ್ತೆ ಅದು ಫ್ರೆಂಡ್ಶಿಪ್ ಅನ್ನೋದು. ಸೂಪರ್. ಏನು ಸಮಾಚಾರ? ಹೇಳ್ಬೇಕು. ಹೆಂಗೆ ಎಲ್ಲ ಧರ್ಮಸ್ಥಳ ಟ್ರಿಪ್ ಮಾಡ್ಕೊಂಡು ಎಲ್ಲೆಲ್ಲೋ ಒಂದು ವಾರ ಎಲ್ಲೆಲ್ಲಿ ಹೋಗಿದ್ರೆ? ಇಲ್ಲ ಧರ್ಮಸ್ಥಳಕ್ಕೆ ಹೋಗಿದ್ವಿ, ಮಂಗಳೂರಿಗೆ ಹೋದ್ವಿ, ಆಮೇಲೆ ಮನೆಗೆ ಹೋಗ್ತಾ ಇದ್ವಿ. ನೀನು ಇಲ್ಲೇ ಪಕ್ಕದಲ್ಲಿ ರೆಡಾರಲ್ಲಿ ಇದ್ದೆ. ಅದಕ್ಕೆ ಹಂಗೆ ಕನೆಕ್ಟ್ ಆಯ್ತಾ? ಫೋನ್ ಹೋಯ್ತಿದ್ದಂಗೆ ಹಂಗೆ ಸಿಂಕ್ ಅದು ಬಂದು ಟರ್ನ್ ಆಗೋಯ್ತಲ್ಲ. ಏನು ಸಮಾಚಾರ? ಏನು ಹೇಳ್ಬೇಕು ನೀವು, ನಮ್ಮ ನೋಡಿದ್ಯಲ್ಲ. ಸರಿ, ಫೋನ್ ಆಫ್ ಮಾಡಾಯ್ತು. ಓಕೆ.